ರಂಗ ಒಬ್ಬ ರೈತನಾಗಿದ್ದ. ಬೆನ್ನು ಮೂಳೆ ಬಿಗಿದು ದುಡಿಯುವ ಮನುಷ್ಯ. ಅವನ ದಿನಚರಿ ಸೂರ್ಯನೊಂದಿಗೆ ಶುರುವಾಗಿ ನಕ್ಷತ್ರಗಳೊಂದಿಗೆ ಮುಕ್ತಾಯವಾಗುತ್ತಿತ್ತು. ಅವನಿಗಿದ್ದು ಒಂದು ಸಣ್ಣ ಜಮೀನು. ಆದರೆ ಅದರಲ್ಲಿ ಅವನು ಹುಡುಕಿದ್ದು ದೊಡ್ಡ ತೃಪ್ತಿ. ಅವನ ಜೀವನದ ಅತಿ ದೊಡ್ಡ ಸಂಪತ್ತೆಂದರೆ ಅವನ ಹೆಂಡತಿ ರುಕ್ಮಿಣಿ. ಅವನು ಅವಳನ್ನು ಪ್ರೀತಿಯಿಂದ ರುಕ್ಕು ಅಂತಲೇ ಕರೆಯುತ್ತಿದ್ದ. ಅವಳೊಬ್ಬಳು ಮಹಾನ್ ಸುಂದರಿ ಅಂತಲೇ ಹೇಳಬಹುದು. ಅವಳ ದೊಡ್ಡ ಹಣ್ಣುಗಳು ಯಾವಾಗಲೂ ಎದ್ದು ತೋರುತ್ತಿದ್ದವು. ಊರಿನ ಗಂಡಸರ ಕಣ್ಣೆಲ್ಲ ಅದರ ಮೇಲೆಯೇ ಇರುತ್ತಿತ್ತು. ರುಕ್ಮಿಣಿ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ರಂಗನಿಗೆ ಬಿಸಿ ಬಿಸಿ ಗಂಜಿ ಮಾಡಿಕೊಡುತ್ತಿದ್ದಳು. ಸಂಜೆ ಅವನು ದಣಿದ ದೇಹದಿಂದ ಮನೆಗೆ ಬಂದಾಗ ಬಾಗಿಲಲ್ಲಿ ನಿಂತು ನಗುತ್ತಾ ಅವನನ್ನು ಸ್ವಾಗತಿಸುತ್ತಿದ್ದಳು. ಅವಳ ನಗು ಅವನ ದಿನದ ಎಲ್ಲಾ ಶ್ರಮವನ್ನು ತೊಳೆದು ಹಾಕುತ್ತಿತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ರಂಗನ ಶಾಂತ ಜೀವನದಲ್ಲಿ ಒಂದು ಗೊಂದಲ ಬಂದಿತ್ತು. ಕಾಡು ಹಂದಿಗಳ ಕಾಟ ಜಾಸ್ತಿಯಾಗಿತ್ತು. ಅವು ರಾತ್ರಿ ಹೊತ್ತು ಗದ್ದೆಗೆ ಬಂದು ರಂಗನ ಎಲ್ಲಾ ಶ್ರಮವನ್ನು ಒಂದೇ ರಾತ್ರಿಯಲ್ಲಿ ನಾಶ ಮಾಡುತ್ತಿದ್ದವು. ಹಣ್ಣು ಕಾಯಿಗಳನ್ನು ತಿಂದು ಬೆಳೆಗಳನ್ನು ಮೇಯುತ್ತಿದ್ದವು. ರಂಗನಿಗೆ ಯಾವುದೇ ಉಪಾಯ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಹಾಗಾಗಿ ರಂಗ ಗದ್ದೆಯ ಅಂಚಿನ ಮೇಲೊಂದು ಎತ್ತರದ ಗುಡಿಸಲು ಕಟ್ಟಿದ. ಇನ್ನು ಕಟಾವು ಆಗುವವರೆಗೆ ರಾತ್ರಿ ಹೊತ್ತು ನಾನಲ್ಲೇ ಇರ್ತೀನಿ. ಯಾವುದೇ ಹಂದಿ ಬಂದರೆ ಓಡಿಸ್ತೀನಿ ಅಂದ. ರುಕ್ಮಿಣಿಗೆ ಚಿಂತೆಯಾಯಿತು. ಅದರ ಅವಶ್ಯಕತೆ ಏನಿದೆ? ರಾತ್ರಿ ಎಲ್ಲೋ ಒಂಟಿಯಾಗಿ ಮಲಗಬೇಕಾ? ಮನೆಯಲ್ಲಿ ಸುಖವಾಗಿ ಮಲಗಬಾರದ? ಅದು ಅಲ್ಲದೆ ನನಗೆ ನೀವು ಜೊತೆಯಲ್ಲಿಲ್ಲ ಅಂದ್ರೆ ನಿದ್ದೆನೇ ಬರಲ್ಲ ಅಂತಾಳೆ. ಅವಳ ಮಾತುಗಳನ್ನ ಕೇಳಿಸಿಕೊಂಡ ರಂಗ ನಗ್ತಾನೆ. ಆದರೆ ಅವನ ನಿರ್ಧಾರ ದೃಢವಾಗಿತ್ತು. ಗದ್ದೆ ನಮ್ಮ ಪ್ರಾಣರುಕು. ಅದನ್ನು ಕಾಪಾಡೋದು ನಮ್ಮ ಕರ್ತವ್ಯ. ಅದೇ ನಮ್ಮ ಜೀವನದ ದಾರಿ ಅಂತಾನೆ. ಆಗ ರುಕ್ಮಿಣಿ ನಾನು ನಿಮ್ಜೊತೆನೆ ಬರ್ತೀನಿ ಅಂತಾಳೆ. ಬೇಡ ಕಣೆ. ಅಲ್ಲಿ ಸೊಳ್ಳೆಗಳ ಕಾಟ ಇರುತ್ತೆ. ನೀನು ರಾಣಿತರ ಮನೆಯಲ್ಲೇ ಮಲಗು ಅಂತಾನೆ. ಬೇರೆ ದಾರಿ ಕಾಣದೆ ರುಕ್ಮಿಣಿ ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸುತ್ತಾಳೆ. ಆ ಮೊದಲ ರಾತ್ರಿ ಗದ್ದೆ ಕಾಯೋಕೆ ಬಂದು ಒಂಟಿಯಾಗಿ ಮಲಗಿದ್ದ ರಂಗನಿಗೆ ನಿದ್ದೆ ಬರಲೇ ಇಲ್ಲ. ಚಳಿ, ಕತ್ತಲೆ ಮತ್ತು ದೂರದಿಂದ ಕೇಳಿಸುವ ಜಿಂಕೆಗಳ ಶಬ್ದ ಜೊತೆಗೆ ಆಗಾಗ ನೆನಪಾಗುತ್ತಿರುವ ರುಕ್ಮಿಣಿ ಮತ್ತು ಅವಳ ಸುಂದರ ಹೂವು. ಅವನು ಪದೇ ಪದೇ ಟಾರ್ಚ್ ಹಿಡಿದು ಕತ್ತಲೆಯನ್ನು ಭೇದಿಸಲು ಪ್ರಯತ್ನಿಸುತ್ತಿದ್ದ. ಯಾವುದೇ ಸಣ್ಣ ಶಬ್ದಕ್ಕೂ ಅವನು ಅಲರ್ಟ್ ಆಗುತ್ತಿದ್ದ. ಅದೇ ಮೊದಲ ಬಾರಿಗೆ ಅವನಿಗೆ ರಾತ್ರಿ ಬಹಳ ನಿಧಾನವಾಗಿ ಕಳೆಯುತ್ತಿದ್ದಂತೆ ಭಾಸವಾಯಿತು. ಹೀಗೆ ಸುಮಾರು 2 ವಾರಗಳು ಕಳೆದವು. ರಾತ್ರಿ ಹೊತ್ತು ಗದ್ದೆ ಕಾಯುವುದು, ಬೆಳಗ್ಗೆ ಮನೆಗೆ ಬಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಕೆಲಸಕ್ಕೆ ಹೋಗುವುದು, ಇದು ರಂಗನ ನಿತ್ಯ ಕ್ರಮವಾಗಿತ್ತು. ಒಂದು ರಾತ್ರಿ ಆಕಾಶದಲ್ಲಿ ಮೋಡಗಳಿದ್ದವು. ಚಂದ್ರನ ಬೆಳಕು ಕೂಡ ಇರಲಿಲ್ಲ. ತಂಪು ತಂಪಾಗಿರುವ ಗಾಳಿ ತೀರ ಹೆಚ್ಚೆನ್ನುವಂತೆ ಬೀಸುತ್ತಿತ್ತು. ಕಂಬಳಿ ಹೊದ್ದುಕೊಂಡು ಮಲಗಿದ್ದ ರಂಗ ಗುಡಿಸಿಲಿನಲ್ಲಿ ಆಳವಾದ ನಿದ್ದೆಗೆ ಜಾರಿದ್ದ. ಹಠಾತ್ತಾಗಿ ಆದ ಏನೋ ಒಂದು ಶಬ್ದಕ್ಕೆ ಅವನು ಎಚ್ಚರಗೊಂಡನು. ಅವನ ಹೃದಯ ಬಡಿದುಕೊಳ್ಳಲು ಶುರುವಾಯಿತು. ಹಂದಿ ಬಂದಿರಬೇಕು ಎಂದುಕೊಂಡು ಟಾರ್ಚ್ ಹಿಡಿದು ಗದ್ದೆಯ ಎಲ್ಲಾ ಕಡೆ ನೋಡಿದ. ಏನೂ ಕಾಣಲಿಲ್ಲ. ತುಂಬಾ ಹೊತ್ತು ಹಾಗೆಯೇ ಕುಳಿತ. ಮನಸ್ಸು ಕಂಟ್ರೋಲ್ ತಪ್ಪಲು ಶುರುವಾಯಿತು. ರುಕ್ಮಿಣಿಯ ಸುಂದರ ದೊಡ್ಡ ಹಣ್ಣುಗಳು ನೆನಪಿಗೆ ಬಂದವು. ಅದನ್ನು ಸವಿಯಬೇಕೆಂದು ಆಸೆಯಾಗಿ ಅವನ ಯೋಧ ಎದ್ದು ನಿಂತ. ಅವಳಿಗೆ ಮಾಡದೆ ತುಂಬಾ ದಿನ ಆಯಿತು. ಇವತ್ತು ಮನಸ್ಸಿಗೆ ತೃಪ್ತಿಯಾಗುವಷ್ಟು ಮಾಡೋಣ ಅಂದುಕೊಂಡ ಅಷ್ಟರಲ್ಲಿ ಮನೆಯ ಕಡೆಯಿಂದ ಜೋರಾಗಿ ಶಬ್ದ ಆದಂತಾಗಿ ಅವನ ಮನಸ್ಸು ಅಸಹಜವಾಗಿ ಅಶಾಂತಗೊಳ್ಳಲು ಶುರುವಾಯಿತು. ಒಂಟಿಯಾಗಿ ಮನೆಯಲ್ಲಿರುವ ರುಕ್ಮಿಣಿಯ ಯೋಚನೆ, ಆ ರಾತ್ರಿಯ ಕತ್ತಲೆ, ಗಾಳಿಯ ಶಬ್ದ ಎಲ್ಲವೂ ಅವನನ್ನು ಒಳಗಿಂದೊಳಗೆ ಕಲಕಿದವು. ಏನೋ ಒಂದು ಅನಿಶ್ಚಿತ ಭಯವಾಗಿ ಅವನು ತನ್ನ ಹೆಜ್ಜೆಗಳನ್ನು ಮನೆಯ ಕಡೆಗೆ ತಿರುಗಿಸಿದ. ಗುಡಿಸಿಲಿನಿಂದ ಸುಮಾರು 1000 ಹೆಜ್ಜೆ ದೂರದಲ್ಲಿ ಮನೆಯಿತ್ತು. ಆ ದೂರವನ್ನು ಅವನು ಓಡಿಯೇ ಕ್ರಮಿಸಿದ. ಮನೆ ಹತ್ತಿರ ಬರುತ್ತಿದ್ದಂತೆ ಅವನ ಹೃದಯದ ಬಡಿತ ಇನ್ನೂ ವೇಗವಾಯಿತು. ಹಠಾತ್ತನೆ ಮನೆಯ ಹಿಂಬದಿಯಿಂದ ಯಾರೋ ಓಡಿ ಹೋಗುವ ಶಬ್ದ ಕೇಳಿಸಿತು. ರಂಗನ ಮೈಯೆಲ್ಲ ರೋಮಾಂಚನಗೊಂಡಿತು. ಯಾರದು ಎಂದು ಗಟ್ಟಿಯಾಗಿ ಕೂಗಿದ. ಉತ್ತರ ಬರಲಿಲ್ಲ. ಕೇವಲ ಕತ್ತಲೆ ಮಾತ್ರ ಇತ್ತು. ಅವನು ಭಯದಿಂದ ನಡುಗುತ್ತಾ ಮನೆಯೊಳಗೆ ನುಗ್ಗಿ ಲೈಟ್ ಆನ್ ಮಾಡಿದ. ರುಕ್ಮಿಣಿ ಹಾಸಿಗೆಯ ಮೇಲೆ ಕುಳಿತಿದ್ದಳು. ಆದರೆ ಅವಳ ಸ್ಥಿತಿ ಅಸಹಜವಾಗಿತ್ತು. ಅವಳ ಕೂದಲು ಎಲ್ಲಾ ಕಡೆ ಹರಡಿಕೊಂಡಿತ್ತು. ಮುಖವೆಲ್ಲ ಬೆವರಿತ್ತು. ಅವಳ ರವಿಕೆಯಂ ಗುಬ್ಬಿಗಳೆಲ್ಲ ಕಳಚಿ ಹಣ್ಣುಗಳು ಆಚೆ ಬಂದಿದ್ದವು. ಗಡಿಬಿಡಿಯಲ್ಲಿ ಸೀರೆಯನ್ನು ವಕ್ರಪೆಕ್ರವಾಗಿ ಹುಟ್ಟುಕೊಂಡಿದ್ದಳು. ಅವಳ ಕಣ್ಣುಗಳಲ್ಲಿ ಭಯವಿತ್ತು. ಅದನ್ನೆಲ್ಲ ನೋಡುತ್ತಿದ್ದಂತೆ ರಂಗನಿಗೆ ರುಕ್ಮಿಣಿಯ ಮೇಲೆ ಸಂಶಯ ಬಂದಿತು. ಏನಾಯಿತು ರುಕ್ಕು? ಇಲ್ಲಿಂದ ಓಡಿದ್ದು ಯಾರಂತೆ ರಂಗ ಕೇಳಿದ.
ಇಲ್ಲಿಂದ ಯಾರೂ ಓಡಿಲ್ಲ, ಎಲ್ಲ ನಿಮ್ಮ ಭ್ರಮೆಯೇ ಎಂದು ರುಕ್ಮಿಣಿ ನಡುಗುವ ಸ್ವರದಲ್ಲಿ ಹೇಳಿದಳು. ರಂಗನಿಗೆ ನಂಬಲು ಸಾಧ್ಯವಾಗಲಿಲ್ಲ. ತಾನು ಕಂಡದ್ದು ಭ್ರಮೆಯಾಗಿರೋಕೆ ಸಾಧ್ಯನೇ ಇಲ್ಲ ಅನ್ನೋದು ಅವನಿಗೆ ತಿಳಿದಿತ್ತು. ಅವನನ್ನು ಹಿತ್ತಿಲಿಗೆ ಹೋಗಿ ಟಾರ್ಚ್ ಹಿಡಿದು ಎಲ್ಲಾ ಕಡೆ ಹುಡುಕಿದ. ಯಾರೂ ಕಾಣಲಿಲ್ಲ. ಆದರೆ ಮಣ್ಣಿನಲ್ಲಿ ಹೊಸದಾಗಿ ಬಿದ್ದು ಸ್ಪಷ್ಟವಾಗಿ ಕಾಣಿಸುತ್ತಿದ್ದ ಹೆಜ್ಜೆ ಗುರುತುಗಳು ಮನೆಯಲ್ಲಿ ಯಾರೋ ಇದ್ದರು, ತಾನು ಬಂದಿದ್ದು ನೋಡಿ ಓಡಿ ಹೋಗಿದ್ದಾರೆ ಅನ್ನೋದನ್ನ ಒತ್ತಿ ಒತ್ತಿ ಹೇಳುತ್ತಿದ್ದವು. ಕೋಪ, ನೋವು, ಅವಮಾನ ಎಲ್ಲವೂ ಒಂದೇ ಸಮಯದಲ್ಲಿ ರಂಗನನ್ನು ಮುತ್ತಿದವು. ಅವನು ಮನೆಯೊಳಗೆ ಬಂದ. ಅವನ ಮುಖವೇ ಬದಲಾಗಿತ್ತು. ಇಷ್ಟು ಹೊತ್ತು ಇಲ್ಲಿದ್ದಿದ್ದು ಯಾರು ಅಂತ ಕೇಳಿದ. ಅವನ ಗಂಟಲಿನಿಂದ ಸ್ವರ ಹೊರಡುವುದು ಕಷ್ಟ ಸಾಧ್ಯವಾಗಿತ್ತು. ಯಾರೂ ಇಲ್ಲ ಕಣರಿ. ನೀವು ತಪ್ಪು ತಿಳ್ಕೊತಿದ್ದೀರಾ. ಬನ್ನಿ ಮಲ್ಕೊಳ್ಳೋಣ ಅಂತ ರುಕ್ಮಿಣಿ ಅವನ ಕೈ ಹಿಡಿಯಲು ಬಂದಳು. ರಂಗನು ಅವಳ ಕೈ ಬಿಡಿಸಿಕೊಂಡ. ಅವನ ಕಣ್ಣುಗಳು ಮನೆಯಲ್ಲಿ ಏನನ್ನೋ ಹುಡುಕುತ್ತಿದ್ದವು. ಹಠಾತ್ತನೆ ಹಾಸಿಗೆಯ ಕೆಳಗೆ ಏನೋ ಕಪ್ಪಾದ ಬಟ್ಟೆ ಕಾಣಿಸಿತು. ಅವನು ಅದನ್ನು ಆಚೆ ತೆಗೆದ. ಅದೊಂದು ಕಪ್ಪು ಬಣ್ಣದ ಕಾಚವಾಗಿತ್ತು. ಅದು ಅವರಿಬ್ಬರದ್ದು ಆಗಿರಲಿಲ್ಲ. ಆ ಕ್ಷಣ ರಂಗನ ಪ್ರಪಂಚವೇ ಮುಗಿದು ಹೋಯಿತು. ಅವನ ಕೈಯಲ್ಲಿದ್ದ ಆ ಬಟ್ಟೆ ಅವನಿಗೆ ಜ್ವಾಲಾಮುಖಿಯಷ್ಟು ಬಿಸಿಯಾಗಿ ಭಾಸವಾಯಿತು. ಇದು ಯಾರದ್ದು ಅಂತ ಕೇಳಿದ. ಅವನ ಸ್ವರ ಕೇವಲ ಒಂದು ಕರ್ಕಶವಾದ ಕಿರುಚುವಿಕೆಯಾಗಿತ್ತು. ರುಕ್ಮಿಣಿಯ ಮುಖವು ವಿವರಣವಾಗಿ ಹೋಯಿತು. ಅದು ಎಲ್ಲಿಂದ ಬಂತು, ಹೇಗೆ ಬಂತು? ನನಗೆ ಗೊತ್ತಿಲ್ಲ ಎಂದಳು. ಸುಳ್ಳು. ನೀನು ಹೇಳ್ತಿರೋದೆಲ್ಲ ಸುಳ್ಳು ಎಂದು ರಂಗನು ಗರ್ಜಿಸಿದ. ಈ ನಡುರಾತ್ರಿ ಮನೆಯಿಂದ ಓಡಿದವನು ಯಾರು? ಈ ಬಟ್ಟೆ ಯಾರದ್ದು ಅಂತ ಜೋರಾದ ಧ್ವನಿಯಲ್ಲಿ ಕೇಳಿದ. ನನಗೆ ನಿಜವಾಗಲೂ ಗೊತ್ತಿಲ್ಲ ಕಣ್ರಿ. ದಯವಿಟ್ಟು ನನ್ನ ಮಾತನ್ನ ನಂಬಿಯೇ ಅಂತ ಅವಳು ಅಳುವ ಧ್ವನಿಯಲ್ಲಿ ಬೇಡಿಕೊಂಡಳು. ಆದರೆ ರಂಗನಿಗೀಗ ಏನೂ ಕೇಳಿಸುತ್ತಿರಲಿಲ್ಲ. ಅವನ ಮನಸ್ಸಿನಲ್ಲಿ ಕೇವಲ ವಿಶ್ವಾಸಘಾತುಕತೆಯ ನೋವಿತ್ತು. ಕೋಪದಿಂದ ಕಣ್ಣು ಕೆಂಪಗಾಗಿ ಅವನು ತನ್ನ ಹೆಂಡತಿಯ ಕೆನ್ನೆಗೆ ಜೋರಾಗಿ ಬಾರಿಸಿದ. ಆ ಶಬ್ದ ಆ ರಾತ್ರಿಯ ನಿಶ್ಶಬ್ದತೆಯನ್ನು ಭೇದಿಸಿತು. ರುಕ್ಮಿಣಿ ಆಶ್ಚರ್ಯದಿಂದ ಮತ್ತು ನೋವಿನಿಂದ ತನ್ನ ಕೆನ್ನೆಯನ್ನು ಹಿಡಿದುಕೊಂಡಳು. ರಂಗನು ಆ ಒಳಬಟ್ಟೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೋಪದಿಂದ ಗದ್ದೆಯ ಕಡೆಗೆ ಹೊರಟು ಹೋದ. ಆ ರಾತ್ರಿ ಅವನು ಗುಡಿಸಿಲಿನಲ್ಲಿ ಕುಳಿತು ಆ ಬಟ್ಟೆಯನ್ನೇ ನೋಡಿದ. ಅವನ ಕಣ್ಣುಗಳಿಂದ ಕೋಪದ ಕಣ್ಣೀರು ಉಕ್ಕಿ ಬಂದಿತು. ಮರುದಿನದಿಂದ ರಂಗನು ಬದಲಾಗಿದ್ದ. ಅವನು ರುಕ್ಮಿಣಿಯೊಂದಿಗೆ ಮಾತನಾಡಲಿಲ್ಲ. ಅವಳು ಮಾಡಿದ ಊಟವನ್ನು ತಿನ್ನಲಿಲ್ಲ. ಅವನು ದಿನವಿಡೀ ಗದ್ದೆಯಲ್ಲಿ ದುಡಿಯುತ್ತಿದ್ದ ಮತ್ತು ರಾತ್ರಿ ಹೊತ್ತು ಗುಡಿಸಿಲಿನಲ್ಲೇ ಮಲಗುತ್ತಿದ್ದ. ಮನೆಯ ವಾತಾವರಣ ಹಿಮದಂತೆ ತಣ್ಣಗಾಗಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಕಾಡುತ್ತಿತ್ತು. ತನ್ನ ಹೆಂಡತಿಯ ಹೂವನ್ನು ಹರಿದವನು ಯಾರಿರಬಹುದು ಅಂತಲೇ ಯೋಚಿಸುತ್ತಿದ್ದ ಅವನಿಗೆ ಆ ಬಟ್ಟೆಯನ್ನು ಹಿಡಿದುಕೊಳ್ಳಲು ಅಸಹ್ಯವಾಗುತ್ತಿದ್ದರು. ಹತ್ತಿರದಿಂದ ನೋಡಿದ. ಅದು ಸಾಮಾನ್ಯ ಬಟ್ಟೆಯಾಗಿದ್ದರು. ಅದರ ಮೇಲೆ ಒಂದು ಸಣ್ಣ ಸಣ್ಣ ಗುರುತಿತ್ತು. ಅದು ಪೇಟೆಯಿಂದ ತಂದ ಕಾಚವಾಗಿರಬಹುದು ಅಂತ ಅವನು ಯೋಚಿಸಿದ. ಹೀಗೆ ಕೆಲವು ದಿನಗಳು ಕಳೆದವು. ಒಂದು ದಿನ ಅವನ ಕತ್ತಿಗೆ ಸಾಣೆ ಹಾಕಲು ನೆರೆಯವನಾದ ಸೀನನ ಮನೆಗೆ ಹೋಗಬೇಕಾಗಿತ್ತು. ಸೀನನು ಒಬ್ಬ ರೈತನಾಗಿದ್ದ, ಆದರೆ ಸ್ವಲ್ಪ ಚುಟುಕು ಮನುಷ್ಯ. ಅವನ ಹೆಂಡತಿಯ ಹೆಸರು ರೇಷ್ಮಾ. ಅವರಿಗೆ ಮದುವೆಯಾಗಿ 5 ವರ್ಷಗಳಾಗಿದ್ದವು. ಆದರೆ ಯಾವುದೇ ಮಕ್ಕಳಿರಲಿಲ್ಲ. ಇದು ರೇಷ್ಮೆಗೆ ಒಂದು ದೊಡ್ಡ ವ್ಯಥೆಯಾಗಿತ್ತು. ಸೀನನು ಸಾಣೆ ಹಾಕುತ್ತಿದ್ದಾಗ ರಂಗನು ಅವನ ಅಂಗಳದಲ್ಲಿ ಸುತ್ತಾಡಿದ. ಹಠಾತ್ತನೆ ಬಟ್ಟೆ ಒಣಗಿಸುವ ಹಗ್ಗದ ಮೇಲೆ ಒಣಗಿಸಿದ್ದ ಒಂದು ಕಾಚ ಅವನ ಗಮನ ಸೆಳೆಯಿತು. ಅದು ಕಪ್ಪು ಬಣ್ಣದ್ದಾಗಿದ್ದು ಈ ಹಿಂದೆ ಮನೆಯಲ್ಲಿ ಸಿಕ್ಕಿದ ಕಾಚದ ರೀತಿಯೇ ಇತ್ತು. ರಂಗನ ಹೃದಯ ಬಡಿತ ವೇಗವಾಯಿತು. ನನ್ನ ರುಕ್ಕುವಿನ ಹೂವಿಗೆ ಮಾಡಿದ್ದು ಸೀನನೇ ಅಂದುಕೊಂಡ. ಅವನ ಮನಸ್ಸು ಗಲಿಬಿಲಿಗೊಂಡಿತು. ಸೀನನು ನೆರೆಯವನಾಗಿದ್ದ, ಜೊತೆಗೆ ಆಗಾಗ್ಗೆ ಬಂದು ಹೋಗುವವನಾಗಿಯೂ ಆಗಿದ್ದ. ಆದರೆ ಇಷ್ಟೊಂದು ದ್ರೋಹ ಮಾಡ್ತಾನೆ ಅಂತ ಅವನು ಅಂದುಕೊಂಡಿರಲಿಲ್ಲ. ರಂಗನು ಯಾವುದೇ ಪ್ರತಿಕ್ರಿಯೆ ತೋರಿಸಲಿಲ್ಲ. ಸಾಣೆ ಹಾಕಿದ ಕತ್ತಿಯನ್ನು ತೆಗೆದುಕೊಂಡು ಮೌನವಾಗಿ ಮನೆಗೆ ಹೋದ. ಆದರೆ ಅವನು ಸೀನನ ಮೇಲೆ ಒಂದು ಕಣ್ಣಿಟ್ಟಿದ್ದ. ಅವನು ಗದ್ದೆಗೆ ಹೋಗುವಾಗ ರುಕ್ಮಿಣಿ ಮನೆಯಲ್ಲಿ ಏನು ಮಾಡುತ್ತಾಳೆ ಎಂಬುದನ್ನು ಗಮನಿಸಲು ಶುರುಮಾಡಿದ. ಒಂದು ಸಂಜೆ ಅವನು ಗದ್ದೆಯಿಂದ ಮನೆಗೆ ಬರುವಾಗ ದೂರದಿಂದಲೇ ಗಮನಿಸಿದ. ಸೀನ ಮತ್ತು ರುಕ್ಮಿಣಿ ಗಾಡಿ ನಿಲ್ಲುವ ಜಾಗದಲ್ಲಿ 2 ಗಾಡಿಗಳ ಹಿಂಭಾಗದ ನಡುವೆ ನಿಂತು ಏನೋ ಗುಪ್ತವಾಗಿ ಮಾತನಾಡುತ್ತಿದ್ದರು. ರುಕ್ಮಿಣಿಯ ಮುಖದಲ್ಲಿ ಚಿಂತೆ ಇತ್ತು. ಸೀನನು ಏನೋ ವಿವರಿಸುತ್ತಿದ್ದಾನೆ ಎನ್ನುವಂತೆ ಕೈಸನ್ನೆ ಮಾಡುತ್ತಿದ್ದ. ರಂಗನಿಗೆ ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿರಲಿಲ್ಲ. ಅವನು ನೇರ ಹೊಡೆದಾಟಕ್ಕೆ ಹೋಗಲಿಲ್ಲ. ಆದರೆ ಮನಸ್ಸಿನಲ್ಲಿ ಒಂದು ಯೋಜನೆ ಮೂಡಿತು. ಅದೊಂದು ಕಹಿ ಯೋಜನೆಯಾಗಿತ್ತು. ನೀನು ನನ್ನ ಹೆಂಡತಿಯ ಹೂವನ್ನು ಹರಿದೆಯಾ? ನಾನು ನಿನ್ನ ಹೆಂಡತಿಯ ಹೂವನ್ನು ಹರಿಯುತ್ತೇನೆ ಅಂದುಕೊಂಡ.
ಸೀನನ ಹೆಂಡತಿ ರೇಷ್ಮಾ ಆಗಾಗ ತನ್ನ ಬಾವಿಯಿಂದ ನೀರು ತುಂಬಿಸಿಕೊಳ್ಳಲು ಬರುತ್ತಿದ್ದಳು. ಮುಂದಿನ ದಿನಗಳಲ್ಲಿ ರಂಗನು ಅವಳೊಂದಿಗೆ ಮಾತನಾಡಲು ಶುರು ಮಾಡಿದ. ಮೊದಲು ಸಾಮಾನ್ಯ ಸಂಭಾಷಣೆ, ನಂತರ ಅವಳ ತೊಂದರೆಗಳ ಬಗ್ಗೆ ಕೇಳಲು ಶುರು ಮಾಡಿದ. ಅವಳ ಮಗು ಇಲ್ಲದ ವ್ಯಥೆ, ಸೀನನು ಅದಕ್ಕಾಗಿ ಅವಳನ್ನು ದೂಷಿಸುವುದು, ಇವೆಲ್ಲವನ್ನೂ ರೇಷ್ಮಾ ಹಂಚಿಕೊಂಡಳು. ರಂಗನೊಬ್ಬ ಒಳ್ಳೆಯ ಕೇಳುಗನಾಗಿದ್ದ. ಅವನ ಸಹಾನುಭೂತಿ ರೇಷ್ಮಳ ಒಂಟಿ ಹೃದಯಕ್ಕೆ ಬೆಣ್ಣೆ ಹಚ್ಚಿದಂತೆ ಆಯಿತು. ಹೀಗೆ ವಾರಗಳು ಕಳೆದವು. ರಂಗನು ಇನ್ನೂ ರುಕ್ಮಿಣಿಯೊಂದಿಗೆ ಮಾತನಾಡುತ್ತಿರಲಿಲ್ಲ. ಆದರೆ ಅವನು ರೇಷ್ಮಳೊಂದಿಗೆ ಸಮಯ ಕಳೆಯುತ್ತಿದ್ದ. ಒಂದು ರಾತ್ರಿ ಸೀನನು ಊರಿನಿಂದ ಹೊರಗೆ ಹೋಗಿದ್ದಾನೆಂದು ತಿಳಿದು ರಂಗನು ರೇಷ್ಮಳ ಮನೆಗೆ ಹೋದ. ಅವಳ ಏಕಾಂತತೆ ಮತ್ತು ಅವನ ಕೋಪ ಇಬ್ಬರೂ ಪರಸ್ಪರ ಆಶ್ವಾಸನೆ ಕಂಡುಕೊಂಡರು. ಆ ಸುಂದರ ರಾತ್ರಿಯಲ್ಲಿ ಅವನು ತನ್ನ ಪ್ರತೀಕಾರದ ಮೊದಲ ಹೆಜ್ಜೆಯನ್ನು ಇಟ್ಟ. ಅವಳೊಂದಿಗೆ ಸಂಬಂಧ ಹೊಂದಿದ. ಇದು ಸೀನನಿಗೆ ಮರೆಯಾಗಿ ನಡೆದ ಪ್ರತೀಕಾರವಾಗಿತ್ತು. ಆದರೆ ರಂಗನ ಮನಸ್ಸಿನಲ್ಲಿ ಸಂತೋಷವಿಲ್ಲ. ಅವನು ತನ್ನನ್ನು ತಾನೇ ದ್ವೇಷಿಸಲು ಶುರುಮಾಡಿದ. ರಾತ್ರಿ ಅವರಿಬ್ಬರ ನಡುವೆ ಎಲ್ಲವೂ ನಡೆದು ಹೋಯಿತು. ಕೆಲವು ವಾರಗಳ ನಂತರ ರೇಷ್ಮಳ ಹೊಟ್ಟೆ ತುಂಬಿತು. ಆ ವಿಷಯ ಕೇಳಿ ಇಡೀ ಊರಿಗೆ ಆಶ್ಚರ್ಯವಾಯಿತು. ಸೀನನಿಗೂ ತುಂಬಾ ಆಶ್ಚರ್ಯವಾಯಿತು. ಆದರೂ ಅವನು ಸಂಭ್ರಮಿಸಿದ. ಅಂತಿಮವಾಗಿ ಮಗು ಬರಲಿದೆ ಎಂದು ಖುಷಿಪಟ್ಟ. ಆದರೆ ರಂಗನಿಗೆ ಮಾತ್ರ ನಿಜ ಸಂಗತಿಯೇನೆಂಬುದು ತಿಳಿದಿತ್ತು. ಅವನ ಪ್ರತೀಕಾರ ಪೂರ್ಣವಾಗಿತ್ತು. ಇದಾದ ನಂತರ ರಂಗನು ಪೇಟೆಯಲ್ಲಿ ಒಂದು ಸಣ್ಣ ತರಕಾರಿ ಅಂಗಡಿಯನ್ನು ತೆರೆದ. ಅವನು ಬೆಳೆದ ತರಕಾರಿಗಳನ್ನು ನೇರವಾಗಿ ಮಾರುವುದು ಅವನ ಯೋಜನೆಯಾಗಿತ್ತು. ಇಡೀ ಪೇಟೆಯಲ್ಲಿ ಅವನ ತರಕಾರಿ ಅಂಗಡಿ ಒಳ್ಳೆಯ ಹೆಸರು ಮಾಡಿತು. ಅವನು ಆರ್ಥಿಕವಾಗಿ ಬಲವಾದ. ದುಡ್ಡು ಕಾಸು ಕೈಯಲ್ಲಿ ಚೆನ್ನಾಗಿ ಓಡಲು ಶುರುವಾಯಿತು. ಅದೇ ಸಮಯದಲ್ಲಿ ರೇಷ್ಮಾ ಒಬ್ಬ ಗಂಡು ಮಗುವಿಗೆ ಜನ್ಮ ನೀಡಿದಳು. ಮಗು ಜನಿಸಿದ ನಂತರ ರಂಗನು ರೇಷ್ಮಳನ್ನು ಭೇಟಿಯಾಗಿ ಸೀನ ಇಲ್ಲದ ಸಮಯದಲ್ಲಿ ಮತ್ತೊಮ್ಮೆ ಆಟವಾಡಿ ಮತ್ತೊಮ್ಮೆ ಆಳದಲ್ಲಿ ಬಿಟ್ಟ. ಒಂದು ಸಂಜೆ ರಂಗನು ಮನೆಯಲ್ಲಿ ಒಂಟಿಯಾಗಿ ಇದ್ದಾಗ ರುಕ್ಮಿಣಿ ಅವನ ಹತ್ತಿರ ಬಂದಳು. ಅವರಿಬ್ಬರೂ ಮಾತನಾಡದೆ ತಿಂಗಳುಗಳೇ ಕಳೆದಿತ್ತು. ಆದರೆ ಇಬ್ಬರೂ ಉಪವಾಸ ಮಲಗಿರಲಿಲ್ಲ. ಈಗ ರಂಗ ನಿನ್ನ ಪ್ರಿಯತಮ ಸೀನ ಅಲ್ವಾ ಅಂತ ಕೇಳಿದ. ಅದನ್ನು ಕೇಳಿದ ರುಕ್ಮಿಣಿ ನಡುಗಿ ಹೋದಳು. ಈಗ ರಂಗ ಅವಳ ಮುಖವನ್ನು ನೋಡಿದ. ನಾನು ನಿನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆ. ಆದರೆ ನೀನು ನನಗೆ ಈ ರೀತಿ ಮಾಡ್ತೀಯ ಅಂತ ಅಂದುಕೊಂಡೆ ಇರಲಿಲ್ಲ. ನೀನು ನನ್ನ ಮನಸ್ಸನ್ನು ಘಾಸಿಗೊಳಿಸಿದೆ ಅಂದ. ಆಗ ರುಕ್ಮಿಣಿ, ನಾನು ನಿಮಗೆ ಯಾವುದೇ ಮೋಸ ಮಾಡಿಲ್ಲ ರೀ. ನೀವು ನೋಡಿರೋದೆಲ್ಲ ಭ್ರಮೆ. ನಿಮಗೆ ಭ್ರಮಾರೋಗ ಇದೆ. ನೀವು ಆ ದಿನ ಗದ್ದೆ ಕಾಯೋಕೆ ಗುಡಿಸಲಿಗೆ ಹೋಗೇ ಇಲ್ಲ. ಬದಲಾಗಿ ನನ್ನ ಚಪ್ಪಾಳೆ ಹರಿಯುವ ಹಾಗೆ ಏಟು ಕೊಡ್ತಿದ್ರಿ. ಹಾಸಿಗೆಡಿ ಸಿಕ್ಕಿರೋ ಕಾಚ ಕೂಡ ನಿಮ್ದೆ. ಅದನ್ನ ನಾವಿಬ್ಬರು ಜೊತೆಗೆ ಪೇಟೆಗೆ ಹೋಗಿ ತಂದಿರೋದು. ಅದು ನಿಮಗೆ ನೆನಪಿಲ್ವಾ ಅಂದಳು. ಅವಳ ಮಾತನ್ನು ರಂಗನಿಗೆ ನಂಬಲು ಸಾಧ್ಯವಾಗದೆ, ನೀನು ಹೇಳ್ತಿರುವುದೆಲ್ಲ ಸುಳ್ಳು. ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ನಂಬಲ್ಲ ಅಂತಾನೆ. ಒಳಗಡೆ ಹೋಗಿ ಮಾತ್ರೆ ತಂದ ರುಕ್ಮಿಣಿ, ಇಲ್ಲಿ ನೋಡಿ, ಇದು ಡಾಕ್ಟರ್ ಕೊಟ್ಟ ಮಾತ್ರೆ. 1 ವಾರದಿಂದ ಈ ಮಾತ್ರೆನ ನೀವು ತಗೊಂಡಿಲ್ಲ, ಹಾಗಾಗಿ ಈ ಥರ ಆಗ್ತಿದೆ ಅನ್ನುತ್ತಾ ಒಂದು ಮಾತ್ರೆಯನ್ನು ನುಂಗಿಸುತ್ತಾಳೆ. ಆ ಮಾತ್ರೆ ತಿಂದ ರಂಗ, ಹೌದು ಕಣೆ ರುಕು, ನನಗೀಗ ಎಲ್ಲವೂ ನೆನಪಿಗೆ ಬರ್ತಾ ಇದೆ. ಎಲ್ಲವೂ ನನ್ನದೇ ತಪ್ಪು ಅಂತ ಹೇಳ್ತಾನೆ. ಜೊತೆಗೆ ನನ್ನನ್ನು ಕ್ಷಮಿಸು ರುಕು ಅಂತ ಹೇಳ್ತಾ ರಂಗನಿದ್ದೆಗೆ ಜಾರ್ತಾನೆ. ಆಗ ಸೀನನಿಗೆ ಕರೆ ಮಾಡಿದ ರುಕ್ಮಿಣಿ, ಪ್ಲಾನ್ ಸಕ್ಸಸ್ ಆಗಿದೆ ಅಂತ ನಗ್ತಾಳೆ. ಆ ಕಡೆಯಿಂದ ಸೀನ ಕೂಡ ಜೋರಾಗಿ ನಗ್ತಾನೆ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಈಗಲೇ ಕಮೆಂಟ್ ಮಾಡಿ. ಜೊತೆಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಕು.